ಹೆಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವಿ ನೋಡ್ರಿ ಫ್ರೆಂಡ್ಸ್. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ. ಇವಾಗ ನೋಡ್ರಿ ಬೆಳಗ್ಗೆ 7-7:30 ಎಲ್ಲ ತೈತ್ರಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ. ನಾ ಇವಾಗ ಅಡುಗೆ ಮಾಡ್ಬೇಕ್ರಿ. ಅಡುಗೆ ಒಂದು ಸ್ವಲ್ಪ ಲೇಟ್ ಆಗ್ತದ್ರಿ, ಯಾಕಂದ್ರೆ ಇನ್ನೂ ಹಿಟ್ಟು ನಾಳೆ ಇಟ್ಟೇನಿ ರೀ, ನೆನಿಬೇಕು. ಆಮೇಲೆ ಒಂದು ಸ್ವಲ್ಪ ಒಣಗಿಗೆ ರೆಡಿ ಮಾಡ್ಕೋಬೇಕ್ರಿ, ಅದಕ್ಕೆ ಅಡುಗೆ ಲೇಟ್ ಆಗ್ತದ. ಚಾಕ್ ಇಟ್ಟೇನಿ ರೀ. ಇವಾಗ ಒಲೆ ಮೇಲೆ ಚಾ ಕುದಿಯಾಗತ್ತದ. ಆಮೇಲೆ ಒಣಗಿಗೆಲ್ಲ ರೆಡಿ ಮಾಡ್ಕೊಂಡು ಒಣಗಿ ಮಾಡ್ತೀನಿ ರೀ. ನಿನ್ನೆ ಇದು ಮಾಡಿದ್ರಿ, ಫ್ಲವರ್ ಒಣಗಿ ಮಾಡ್ಬೇಕನ್ನತ್ತೀನಿ ರೀ. ಅಂದ್ರೆ ಪಲ್ಯ ರೀ, ಫ್ಲವರ್ ಪಲ್ಯ ಮಾಡ್ಬೇಕನ್ನತ್ತೀನಿ ರೀ. ಅದನ್ನ ನಿನ್ನೆ ಎಲ್ಲ ಕಟ್ ಮಾಡಿ ಇಟ್ಕೊಂಡು ತೊಳೆದು ಮಾಡಿ ಇಟ್ಕೊಂಡಿದ್ರಿ. ಯಾಕಂದ್ರೆ ಮುಂಜಾನೆ ಎಳಾನ ಜಲ್ದಿ ಆಗಂಗಿಲ್ಲಲ್ರಿ, ಅದ್ರ ಕಲಾಗೆ ನಿನ್ನೆ ಮಾಡಿ ಇಟ್ಕೊಂಡಿನಿ ರೀ ಎಲ್ಲ ನಾನು. ಬರ್ರಿ ಫ್ರೆಂಡ್ಸ್, ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ. ಇವತ್ತಿನ ಲಾಗ್ ಒಳಗೆ ಏನೇನು ಆಗ್ತದೆ ಏನೇನಿಲ್ಲ ನೋಡೋಣತ್ರಿ. ಅಡುಗೆ ಅಂತ ಮಾಡ್ಬೇಕ್ರಿ. ಆಮೇಲೆ ನಮ್ಮ ಆಯ್ ಅಂತೇಳಿ ಪತ್ರ ಮೇಲಿನ ಚಪಾತಿ ಮಾಡಿ ಅಂತೇಳಿ, ಪತ್ರ ಅಂದ್ರೆ ತಗಡಿನ ಮೇಲಿನ ರೀ, ಅದಕ್ಕೆ ಪತ್ರ ಮೇಲಿನ ಚಪಾತಿ ಅದಾಳ್ರಿ ನಮ್ಮ ಆಯಿ. ಅದಕ್ಕೆ ತಗಡಿನ ಮೇಲೆ ಚಪಾತಿ ಆಮೇಲೆ ಪುಲಾವರ್ ಪಲ್ಯ ಚಂದ ಆಗ್ತದ್ರಿ. ಅದಕ್ಕೆ ಅದೇ ಮಾಡ್ಬೇಕನ್ನತ್ತೀನಿ. ಬರ್ರಿ ಫ್ರೆಂಡ್ಸ, ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ತೀರಿ ಅನ್ಕೋತೀನಿ. ನೋಡಿದ್ರಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಬರ್ರಿ ಇವತ್ತಿನ ಲಾಗ ಕಂಟಿನ್ಯೂ ಮಾಡೋಣ. ಹಾಂ ನಡಿ. ಅವರು ಜಳಕಾತ್ ಮಾಡಿಸ್ತೀನಿ ರೀ. ಅವ್ರಿಗೇನೋ ಜಳಕ ಮಾಡಿಲ್ಲ, ಅವರು ಯಾವಾಗ ಮಾಡ್ತಾರೇನೋ. ಮಾಮನೂ ಮಾಡಿಲ್ಲ, ಅವರು ಮಾಡಿಲ್ರಿ. ಫಸ್ಟ್ ಇವಾಗ ಚಾ ಕುಡಿತೀನಿ ರೀ. ನಿಮ್ದು ಎಲ್ಲರದ್ದು ಚಾ ಆಗ್ಯದ ಅನ್ಕೋತೀನಿ. ನಮ್ದು ಇವಾಗಿನ ಜಸ್ಟ್ ಕುಡಿಬೇಕು. ಬರ್ರಿ ಎಲ್ಲರೂ ಚಾ ಕುಡಿಯೋಣತ್ತ. ಚಾ ಕುಡಿದು ಮಾಡಿ ನಮ್ದೇನು ಕೆಲಸ ಅದ ಅದನ್ನು ನೋಡ್ಕೊಳಮ್ರಿ. ಬರ್ರಿ ಫ್ರೆಂಡ್ಸ್, ಎಲ್ಲರೂ ಇವಾಗ ಚಾ ಮಾಡತ್ತೀನಿ. ಚಾ ಕುಡಿಯಾಗತ್ತಿರತ್ತ. ನಾವು ಚಾ ಕುಡಿತೇವ್ರಿ ಇವಾಗ. ಬಿಸಿ ಬಿಸಿ ಚಾ ರೀ, ಗಟ್ಟಿ ಹಾಲಿನ ಚಾ ರೀ, ಎಮ್ಮೆ ಹಾಲಿಂದು. ಎಮ್ಮೆ ಹಾಲು ಗಟ್ಟಿ ಇರ್ತಾವಲ್ರಿ, ಅದಕ್ಕೆ ಚಾ ಮಾಡೀನಿ ಅದೇ ಹಾಲಿಲೇ. ಯಾಕಂದ್ರೆ ನೀರು ಹೊಡಿತಾವಲ್ರಿ, ಅದ್ರ ಕಲಾಗೆ ಹಾಲಿನಾಗೆ ಮಾಡೀನಿ ರೀ ಚಾ ನಾನು. ಫಸ್ಟ್ ಕುದಿಸಿ ಮಾಡಿ ಇಟ್ಟೀನಿ ರೀ. ಆಮೇಲೆ ಇನ್ನೊಂದು ಸ್ವಲ್ಪ ಕುದಿಯೋಣ ತೆಗೆದ್ರಿ. ಯಾಕಂದ್ರೆ ಒಂದು ಸ್ವಲ್ಪ ತಣ್ಣಗಾಗೈತ್ರಿ, ಕುದಿಸಿ ತೆಗ್ದಲ್ರಿ. ಅದಕ್ಕೆ ಇವಾಗ ಎಲ್ಲರಿಗೆ ಚಹಾ ಹಾಕಿ ಕೊಡಾಕತ್ತೀನಿ ರೀ. ನಿನ್ನೆ ಅಂತೇಳಿ ಮಾಮಾರಿ ಇದು ತೊಗೊಂಬಂದಿರಿ, ಪಾವ್ ಅಂದ್ರೆ ಬನ್ ತೊಗೊಂಬಂದಿರು ಎಲ್ಲರಿಗೆ ತಿಲ್ಲಕ್ಕ. ರುಚುಗ, ರಾಧಿಕಾಗ, ಆಮೇಲೆ ಮಾಮಾನು ಜಾಸ್ತಿ ಚಾ ಕುಡಿಯಲ್ರಿ. ಯಾವಾಗಾರ ಏನ್ರಿ ಇತ್ತಂದ್ರೆ ಅವ್ರಿಗೆ ಕೊಡ್ತೀನಿ ರೀ ಚಾನ. ಅಂದ್ರೆ ಅವ್ರು ಕುಡಿಯಂಗಿಲ್ಲ ರೀ, ಕೊಡ್ಲಿಕ್ಕೆ ಏನದ ರೀ ಅವ್ರಿಗೆ ಕುಡಿಯಲಿ. ಒಟ್ಟ ಯಾವಾಗಾರ ಏನ್ರಿ ಇತ್ತಂದ್ರೆ ಅವರೇ ಬೇಡ್ತಾರೆ ರೀ. ಪಾವ್ ಅಂದ್ರೆ ಬನ್ನ, ಖಾರಿ, ಟೋಸ ಈ ರೀತಿ ಏನ್ರಿ ಇದ್ರೆ ಅವರು ಬೇಡ್ತಾರೆ ರೀ. ರಾಧಿಕಾಗತ್ತ ಜಾಸ್ತಿ ನಾನು ಚಹಾ ಹಾಕಂಗಿಲ್ಲ ರೀ. ಇದು ಇರ್ತದಲ್ರಿ, ಭಾಳ ಚಹಾ ಕಾವು ಆಗ್ತದಂತೇಳಿ ಸ್ವಲ್ಪ ಚಹಾ ಹಾಕಿ ಆಮೇಲೆ ಉಳ್ಕಿದೆಲ್ಲ ಹಾಲು ಹಾಕ್ತೀನಿ ರೀ ಅವ್ರಿಗೆ ನಾನು. ಜಾಸ್ತಿ ಏನು ಹಾಕಂಗಿಲ್ಲ. ಇವಾಗ ನೋಡ್ರಿ ಹಾಲಿನ ಸಟ್ಟ ತಂದ್ರು ರಾಧಿಕಾ, ಅದಕ್ಕೆ ಹಾಲು ಹಾಕ್ಲಾಗತ್ತೀನಿ ರೀ ಅವ್ರಿಗೆ. ಈ ಕಡೆ ಹಾಗೆ ಒಲೆ ಉರ್ಲೆ ಆಗ್ತದಲ್ರಿ ಫ್ರೆಂಡ್ಸ. ಒಲೆ ಖಾಲಿ ಇಟ್ಟಂದ್ರೆ ಕಟ್ಟಿಗೆ ಎಲ್ಲ ಸುಮ್ಮ ವೇಸ್ಟ್ ಆಗ್ಬಿಡ್ತೈತ್ರಿ ಉರ್ದಕ್ಕೆ ರೀ. ಅದಕ್ಕಲಾಗೆ ಹಾಗೆ ಪಲ್ಯ ಮಾಡಬೇಕು ಚಾ ಕುಡ್ಕೋತೆ ಅಂತೇಳಿ ಪಲ್ಯಕ್ಕೆ ಇಟ್ಟಿದ್ರಿ. ಕಡಾಯಿಗೆ ಇಟ್ಕೆರೆ ಅದ್ರಾಗ ಎಣ್ಣೆ ಹಾಕಿ ಕಾವಿಗಿಟ್ಟ. ಆಮೇಲೆ ಎಲ್ಲರಿಗೂ ಒಂದೊಂದು ಬನ್ ಕೊಟ್ಟ. ಅವರು ತಿಲ್ಲತ್ತಿರು. ಆಮೇಲೆ ನಾವಂತ ತೊಗೊಂಡು ಮಾಮಗೆ 2 ಕೊಟ್ರಿ. ಅವ್ರು ಆ ಕಡೆ ಒಂದು ಸ್ವಲ್ಪ ದೂರ ಕೂತಿರು. ಅದಕ್ಕೆ ಕ್ಯಾಚ್ ಹಿಡ್ಕೊಂಡು ಅವರು ತಿನ್ನತ್ತಿರಿ ಚಾ ಬನ್ನ. ಬರ್ರಿ ಫ್ರೆಂಡ್ಸ, ಎಲ್ಲರೂ ಚಾ ಬನ್ನ ತಿನ್ನೋಣಂತ. ನಾವಂತರ ತಿನ್ನತ್ತೀವಿ ನೋಡ್ರಿ ಇವಾಗ. ನಿಮ್ದು ಎಲ್ಲರದ್ದು ಆಗ್ಯದ ಅನ್ಕೋತೀನಿ. ನಾವು ಜಸ್ಟ್ ತಿನ್ಕೋತು ಹಾಗೆ ಅಡುಗೆ ಮಾಡ್ಬೇಕು ನೋಡ್ರಿ ಫ್ರೆಂಡ್ಸ್. ನಮ್ಮ ಕಡೆ ಅಂತೂ ಇದನ್ನೇ ಇಲ್ರಿ, ಯಾವಾಗ ಏನು ಮಾಡ್ಬೇಕು ಯಾವಾಗ ಏನಿಲ್ಲ ಅಂತೇಳಿ. ಇವಾಗ ಎಣ್ಣೆ ಗರಮ್ ಆಗಿತ್ತು ರೀ. ಈ ಕಡೆ ನಂದು ಚಾನು ಕುಡಿಯೋದನ್ನೂ ಆಗಲ್ಲ, ಈ ಕಡೆ ಅಡುಗೆ ಮಾಡೋದನ್ನ ಇದಾಗಲ್ಲ ರೀ. ಯಾಕಂದ್ರೆ ಒಲೆ ಉರಿತದ ಅಂತೇಳಿ ನಾವೊಂದು ಇದು ಮಾಡಿದ್ರಿ. ಅಂದ್ರೆ ಭೀ ಒಲೆ ಉರಿಯಾಗತ್ತಿತ್ತು. ಪಟಕ್ಕನೆ ಹಾಗೆ ಟಮಾಟಿ ಆಮೇಲೆ ಈರುಳ್ಳಿ ಹಾಕಿದ್ರಿ. ಚೆಂದಾಗಿ ಫ್ರೈ ಮಾಡ್ಬೇಕಂತೇಳಿ ಚಾ ಕುಡಿಯೋತನ ಮಾಡತನ ಒಂದು ಸ್ವಲ್ಪ ಫ್ರೈ ಆಗ್ತಾವಲ್ರಿ, ಅದ್ರ ಕಲೆಗೆ. ಆಮೇಲೆ ಟಮಾಟಿ ಇದು ಹಾಕ್ಯಾರೆ ಮತ್ತು ಚಾ ಇಟ್ಟಿದ್ದು ತರಕ್ಕೆ ಬತ್ರಿ. ಅದಕ್ಕೆ ಚಾನು ಕುಡಿಬೇಕಂತೇಳಿ ವಟಾಣಿ ತಂದಿರಿ, ಹಸಿ ವಟಾಣಿ. ವಟಾಣಿ ಇದ್ದು ರೀ ಹಸಿವು. ಅವು ಮಾಮ ಆತ ಸುಲ್ದಿಟ್ಟಿರ್ರಿ. ರಾಧಿಕಾನು ರಚ್ಚು ಆಮೇಲೆ ಮಾಮ 3 ಮಂದಿ ಇದು ಮಾಡಿಕೆರೆ ಕಾಳು ಕಡಿಗೆ ಮಾಡಿರು. ಯಾಕಂದ್ರೆ ನಾ ಚಾ ಮಾಡತ್ತಿದ್ರಿ ಇದು ಅಂದ್ರೆ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡತ್ತಿದ. ಆಮೇಲೆ ವಟಾಣಿ ಸುಲಿಯ ತರಕ್ಕೆ ಬರಲಿಲ್ಲ ನನಗೆ. ಆಮೇಲೆ ಮಾಮಗೆ ಅದ ಒಂದು ಸ್ವಲ್ಪ ಇದು ಮಾಡಿಕೊಡ್ರಿ ನಾನು. ಅವರು ರೀ ಅದೆಲ್ಲ ಒಂದು ಸ್ವಲ್ಪ ಇದು ಮಾಡಿಕೊಟ್ರು. ಈ ಕಡೆ ಹಾಗೆ ನಮ್ಮದು ಚಾನ ತಿನ್ನೋದು ನಡೆದಿತ್ತು, ಈ ಕಡೆ ಅಡುಗೆನೂ ಮಾಡೋದು ನಡೆದಿತ್ತು. ಯಾರ್ಯಾರ ಮನೆಗೆ ಹಿಂಗೆ ಮಾಡ್ತೀರಿ ಅಂತೇಳಿ ನಾನು ಕಮೆಂಟ್ದಾಗ ತಿಳಿಸ್ರಿ ಫ್ರೆಂಡ್ಸ. ಎರಡೂ ಆಗ್ಬೇಕ್ರಿ ನಮ್ಮ ಕಡೆ ದವಂತಿ ಅಂತರು. ಆಮೇಲೆ ಒಂದೇ ಪಾವ ಈಡಾಲಿಲ್ಲ ರೀ. ಅದಕ್ಕೆ ಇನ್ನೊಂದು ಬಂದು ತೊಗೊಂಡ್ವಿ. ರಾಧಿಕಾನು ಕೊಡು ಅನ್ನತ್ತೇಳು, ತಗೋ ಅಲ್ಲೇ ಇಟ್ಟು ನೋಡತ್ತೇಳಿ ನಾವೊಂದು ತೊಗೊಂಡು ನಾವೊಂದು ತಿಂದು ಆಮೇಲೆ ಅವ್ರಿಗೆ ಒಂದೊಂದು ಕೊಟ್ಟ. ಆಮೇಲೆ ರಾಧಿಕಾ ಅಂದಳು ಚಾ ಹಾಲು ಸೂಪರ್ ಮಮ್ಮಿ ಅಂತ ಹೇಳ್ತಿಳ್ರಿ. ಏನು ಭಾರಿ, ಏನು ದಿನ ಏನು ಡೈಲಿ ಚಾನೇ ಕುಡಿಯಲ್ಲ ಅಂತೇಳಿ. ಮತ್ತು ಆಮೇಲೆ ಮಾಮ ಅಂದರು ಇನ್ನೊಂದು ಪಾವು ಕೊಡು ಅಂತ ಹೇಳಿದ್ರು. ಅದಕ್ಕೆ
ತೊಗೋಬೇಕಲ್ರಿ ಅಂದ ನಂದೆಲ್ಲಿ ಚಾನೇ ಆಯಿತು ಎಲ್ಲಿ ತೊಗೊಲ್ ಬಿಡು ಅಂತ ಹೇಳಿದ್ರು. ಯಾಕಂದ್ರೆ ಫಸ್ಟಿಗೆ 2 ಪಾವ್ ಕೊಟ್ಟಿದ್ದ. ಆಮೇಲೆ ಅವರು ಅಂದ್ರೆ ಚಹಾ ಆಗಿತ್ತು ರೀ. ಅವರು ನಾ ಬನ್ ಹರಿತಿದ್ದೇನಿಲ್ಲ ಅಂದ್ಕೊಂಡಿದ್ದ, ಹರಿದ್ರಿ ಹಿಂದ್ರ ಕಡೆಗೆ ನೋಡಿರಿ ಎಷ್ಟು ಚಂದ ಫ್ಲವರ್ ಸಣ್ಣ ಸಣ್ಣ ಪೀಸಾಗಿ ಬಿಡಿಸಿಟ್ಟಿನಂತೇಳಿ. ಅವು ಪೀಸಾಗಿ ನಾನು ಇದು ಮಾಡಿದ್ರಿ, ಅಂದ್ರೆ ಕಟ್ ಮಾಡಿಲ್ರಿ ಅವು ಹಾಗೆ ಬರೀ ಹಿಂಗೆ ಕೈಲೇ ಇದು ಮಾಡಿ ನೋಡ್ರಿ ಎಷ್ಟು ಚಂದ ಆಗ್ಯಾವ ಅಂತೇಳಿ. ಕಟ್ ಮಾಡಿದ್ರೆ ಭಾಳ ಸಣ್ಣ ಆಗ್ತದಲ್ರಿ, ಅದ್ರ ಕಲೆಗೆ ಸಣ್ಣ ಆದ್ರೆ ಚಂದ ಆಗಂಗಿಲ್ಲ ರೀ ಪಲ್ಯ. ಒಂಚೂರು ದಪ್ಪೆ ಇರ್ಬೇಕಂತೇಳಿ ಒಂಚೂರು ದಪ್ಪೆ ಇಟ್ಟ. ಇದಕ್ಕೆ ಬರೀ ಒಂದು ಸ್ವಲ್ಪ ಹಂಕ ಎಣ್ಣೆಗೆ ತಾಳಿಸ್ಬೇಕ್ರಿ. ಎಣ್ಣೆಗೆ ತಾಳಿಸಿ ಅಂದ್ರೆ ಚಂದ ಆಗ್ತದ, ಇಲ್ಲಕ್ಕಂದ್ರೆ ಇದು ಆಗಂಗಿಲ್ಲ. ಚಹಾ ಕೂಡ ನನಗೆ ಎಷ್ಟು ಬಂದು ಕೊಟ್ಟರು ಭೀ ಸಾರಂಗಿಲ್ಲ ಅವ್ರಿ. ಎಲ್ಲಕ್ಕಿಂತ ಮೊದಲು ನಾನೇ ಬಂದಿರ್ತೀನಿ, ಬಾನೇ ಇದು ಮಾಡ್ತೀನಿ. ಆಮೇಲೆ ಮಾವ ಅನ್ನತ್ತಿರು ಚಹಾ ಕುಡಿ ಮೊದಲು ಆಮೇಲೆ ಅಡುಗೆ ಮಾಡು ಅಂತ ಹೇಳ್ತಿರು ಅವರು. ಯಾಕಂದ್ರೆ ಚಹಾ ಆರಾಗತ್ತೈತ್ರಿ ನಂದು, ಮತ್ತು ಕಾಸ್ಕೊಂಡು ನಿಂದಿರ್ಬೇಕಾಗ್ತದೆ ಅಂತೇಳಿ. ಅವರು ಏನೇನೋ ಕೇಳಾಗತ್ತಿರ್ರಿ ಅವಾಗ ಏನೇನು ಅಂತೇಳಿ ನನಗೆ ತರಕಿದ್ದಿತ್ತಿಲ್ಲ. ಭಾಳ ಅಂದರೆ ಭಾಳ ಮಾತಾಡ್ತಿದ್ರು. ಆಮೇಲೆ ರಾಧಿಕಾ ರಚ್ಚು ಅವರು ಎಲ್ಲ ಇಲ್ಲೇ ಕೂತು ಚಹಾ ಪಾವು ತಿನ್ನತ್ತಿರ್ರಿ ಅವರು. ಹಾಗೆ ನಾನು ಸಣ್ಣ ಉರಿ ಹಚ್ಕರೆ ಹಾಗೆ ಪಲ್ಯ ಮಾಡತ್ತಿದ್ರಿ. ಚಹಾ ಅಂತರ ಆಯ್ತು ರೀ. ಇವಾಗ ಚಹಾ ಕುಡ್ದಾದ ಬಳಿಕ ಹಾಗೆ ಚಪಾತಿ ಹಿಟ್ಟು ನಾದಿಟ್ಟಿನಲ್ರಿ, ಪಲ್ಯ ಆದ ಬಳಿಕ ಚಪಾತಿ ಹಿಟ್ಟು ನಾದಿಟ್ಟಿದ್ದು ಚಪಾತಿನೂ ಮಾಡಬೇಕು. ಇನ್ನು ಪಲ್ಯ ತಾಳಿಸ್ಬೇಕ್ರಿ. ಇನ್ನು ಇದಕ್ಕೆ ಲೇಟ್ ಆಗ್ತದ್ರಿ. ಯಾಕಂದ್ರೆ ಎಣ್ಣೆಗೆ ತಾಳಿಸ್ಬೇಕಲ್ರಿ, ನೀರು ಹಾಕಂಗಿಲ್ಲ, ಏನೂ ಹಾಕಂಗಿಲ್ಲ. ನೀರು ಹಾಕಿದ್ರೆ ಚಂದ ಆಗಂಗಿಲ್ಲ, ಒಟ್ಟು ಟೇಸ್ಟೇ ಬರೋಂಗಿಲ್ಲ ರೀ ಅದು ನೀರು ಹಾಕಿದ್ದು. ನಾನಂತೂ ಒಟ್ಟು ನೀರು ಹಾಕಲ್ಲ ನೋಡ್ರಿ ಫ್ರೆಂಡ್ಸ, ಹಾಗೆ ಮಾಡ್ತೀನಿ. ಲೇಟ್ ಆದ್ರೆ ಯಾಕಾಗಲ್ಲಕ್ಕಂತೇಳಿ ಜಲ್ದಿ ಅಂದ್ರೆ ಕರಗಲ್ರಿ ಇದು ಫ್ಲವರ್, ಅದ್ರ ಕಲೆಗೆ ನೀರು ಹಾಕೋರು. ನಾ ಅಂತೂ ನೀರೇ ಹಾಕಂಗಿಲ್ಲ. ಆಮೇಲೆ ಒಂದು ಸ್ವಲ್ಪ ಶೇಂಗಾ ಕುಟ್ಟ ಇತ್ತು, ಶೇಂಗಾ ಕುಟ್ಟ ಹಾಕಲಿ ಅಂತ ಕೇಳಿದ್ರೆ ಮಾಮಾಗ ಅವ್ರು ಬೇಡ ಅಂತ ಹೇಳಿದ್ರು. ಶೇಂಗಾ ಕುಟ್ಟ ಮತ್ತು ಗಟ್ಟಿ ಚಂದ ಆಗಂಗಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಜಲ್ದಿಗೆ ಕರಗ್ತದೆ ಅಂತೇಳಿ ಉಪ್ಪು ಹಾಕಿದ್ರು ನೋಡ್ರಿ ಫ್ರೆಂಡ್ಸ. ಸ್ವಲ್ಪ ಐತೆ ರೀ. ಆಮೇಲೆ ಇನ್ನೊಂದು ಸ್ವಲ್ಪ ಹಾಕ್ತೀನಿ ರೀ ನಾನು. ಸ್ಪೂನ್ ಇತ್ತಂದ್ರೆ ಹಾಕ್ಲಾಕ ಬರ್ತಿತ್ತು, ಅದಕ್ಕೆ ಡಬ್ಬದಲ್ರಿ, ಅದಕ್ಕೆ ಸ್ವಲ್ಪ ಹಾಕ್ತೀನಿ ರೀ ನಾನು ತೊಗೊಂಡು ಕೆರೆ ಉಪ್ಪು ಹಾಕಿ ಮಾಡಿ ಇವಾಗ ತಿರುವಾಡ್ತೀನಿ ರೀ. ತಿರುವಾಡಿ ಕೆರೆ ಬಿಡ್ತೀನಿ ರೀ. ಯಾಕಂದ್ರೆ ಒಂದು ಸ್ವಲ್ಪ ನೀರು ಬಸೋದು ಕೆರೆ ಅದ್ರಾಗೆ ಕರಗ್ತದೆ ರೀ, ಮಿಕ್ಸ್ ಆಗ್ತದೆ ಚೆಂದಾಗಿ ಇದು ಆಗ್ಬಿಡ್ತೈತಿ ರೀ, ಮೆತ್ತಗೆ ಆಗ್ಬಿಡ್ತೈತಿ. ಆ ಕಡೆ ರಾಧಿಕಾ ಹತ್ರ ಅವರು ಇನ್ನೂ ಚಾಪ ತಿನ್ನತ್ತಿರಲ್ರಿ. ಅವ್ರಿಗೆ ಏನೋ ಜಳಕ ಮಾಡಿಸ್ಬೇಕು, ಜಳಕ ಮಾಡಿಲ್ರಿ ಅವ್ರಿಗೆ ಜಳಕ ಮಾಡಿಸ್ಕ್ಯಾರೆ ಚಪಾತಿ ಮಾಡ್ತೀನಿ ರೀ. ಪಲ್ಯ ಮಾಡೋದ್ರಾಗ ಜಳಕನೂ ಆಗ್ತದವ್ರದ್ದು, ಎಲ್ಲ ಆಗ್ತದೆ ರೀ. ಒಲಿ ಅಂತ್ರ ಇವತ್ತು ಇದು ಆಗಿಲ್ಲಲ್ರಿ, ಒಟ್ಟ ಬರೀ ಆರ್ಲಾಗತ್ತೈತಿ ರೀ. ಒಟ್ಟ ಎಲ್ಲಿ ಇದಾಗಲಿಗಿತ್ತು, ಒಲಿನೇ ಹತ್ತಲಿಗಿತ್ತು. ಹಂಗೆ ಊದ್ಕೋತ ಹಂಗೆ ಇದು ಮಾಡ್ಕೋತ ಹಚ್ಕೊಂಡು ಕೆರೆ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಕೆರೆ. ಆಮೇಲೆ ಚೆಂದಾಗಿ ಮಿಕ್ಸ್ ಮಾಡತ್ತೀನಿ ನೋಡ್ರಿ. ಯಾಕಂದ್ರೆ ಹಂಗೆ ಮಿಕ್ಸ್ ಮಾಡ್ತೀನಿ ರೀ ನಾನು. ಆಮೇಲೆ ಖಾರ ಹಾಕ್ತೀನಿ, ಯಾಕಂದ್ರೆ ಒಟ್ಟು ಕಾಂಟ್ ಹೇಳ್ತದೆ ರೀ. ಅದಕ್ಕಲ್ಲಿಗೆ ಎಣ್ಣೆಗೆ ತಾಸೋದಿರ್ತದಲ್ರಿ, ಕಾಂಟ್ ಹೇಳ್ತದೆ ಅಂತೇಳಿ ಫಸ್ಟ್ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡಿ ಒಟ್ಟು ಚೆಂದಾಗಿ ಫ್ರೈ ಆದ ಬಳಿಕ ಆಮೇಲೆ ಖಾರ ಹಾಕ್ಲಿಕ್ಕೆ ಬರ್ತದೆ ರೀ ಫ್ರೆಂಡ್ಸ. ಹೀಗೆ ಖಾರ ಹಾಕ್ದೇವು ಅಂದ್ರೆ ನಮಗೆ ಇಲ್ಲಿ ಒಲಿಬಲ್ಲೇ ಕುಂದ್ರಿಸ್ಕೊಡಂಗಿಲ್ಲ ರೀ ಪಲ್ಯ, ಅಟ್ಟು ಕಾಂಟ್ ಎದ್ದು ಬಿಡ್ತೈತಿ. ಚೆಂದ ಉರಿ ಹತ್ತದ್ರಿ. ಉರಿ ಹತ್ತದ ಬಳಿಕ ಒಂದು 5 ನಿಮಿಷ ಬಿಟ್ಕೆರೆ ಚೆಂದ ಫ್ರೈ ಮಾಡ್ಬೇಕು ನೋಡ್ರಿ, ಅಷ್ಟು ಮಸ್ತಾಗಿ ಫ್ರೈ ಆಗ್ಯದ ಅಂತೇಳಿ. ಇವಾಗ ಇದಕ್ಕೆ ಸ್ವಲ್ಪ ಖಾರ ಹಾಕ್ತೀನಿ ರೀ, ಅಷ್ಟೇ ನೋಡ್ಕೊಂಡು ಕೆರೆ, ಭಾಳನೂ ಖಾರ ಹಾಕಂಗಿಲ್ಲ, ಅಷ್ಟೇ ನೋಡ್ಕೊಂಡು ಕೆರೆ ಖಾರ ಹಾಕ್ತೀನಿ ರೀ ನಾನು. ರಾಧಿಕಾ ರಚ್ಚು ಎಲ್ಲರೂ ಉಣ್ತಾರಲ್ರಿ, ಅದ್ರ ಕಲೆಗೆ ಸ್ವಲ್ಪ ಹಾಕಿದ. ನಮ್ಮ ರಚ್ಚು ಅಂತೂ ಇದಕ್ಕೆ ಚಿಕನ್ ಅನ್ನತ್ತೇಳ್ರಿ, ಚಿಯಾ ಅನ್ನತ್ತೇಳ್ರಿ. ಚಿಕನ್ ಅನ್ಲಕ್ಕೆ ಬರಲ್ಲರಿ, ಅದಕ್ಕೆ ಚಿಯಾ ಅಂತಾಳ್ರಿ ಆಕಿ. ಅವು ಪೀಸ್ ನೋಡ್ಕ್ಯಾರೆ ಒಟ್ಟು ಖಾರ ಹಾಕಿದೆಲ್ಲ ತಿರುವಾಡದ ಬಳಕ ನೋಡಿದ್ರಿ ನೋಡ್ಕ್ಯಾರೆ ಚಿಯಾ ಅನ್ನತ್ತಿಳ್ರಿ. ಹಂಗೆ ಚುಕ್ಕೊಳಿಗೆ ಏನಾರ ಒಂದು ಸ್ವಲ್ಪ ಆಸೆ ತೋರಿಸಿ ಇದು ಮಾಡ್ಕ್ಯಾರೆ ಹೆಚ್ಚಿಗೆ ಊಟ ಮಾಡಿಸ್ಕೊಂಡು ಬರ್ತದೆ ರೀ. ಅದ್ರ ಕಲೆಗೆ ಚಿಯಾ ಮಾಡಿ ನೋಡ್ರಿ, ಊಟ ಮಾಡಂತ ಹೇಳಿದ್ರಿ. ನಾನು ಚಪಾತಿ ಮಾಡೋಣ ಉಣಾಗತ್ತೆ ಅಂತ ಹೇಳ್ದೆ, ಅದಕ್ಕೆ ಅಂತ ಹೇಳ್ದೆ ರೀ. ಖಾರ ಹಾಕಿ ನೀಟಾಗಿ ಅಷ್ಟು ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ರಿ. ಇವಾಗ ನೋಡ್ರಿ ಎಷ್ಟು ಚಂದ ಮಿಕ್ಸ್ ಆಯ್ತು ಅಂತೇಳಿ. ಒಂಚೂರರ ಎಲ್ಲಿ ಇದು ಆಗಿಲ್ರಿ, ಭಾಳ ಅಂದ್ರೆ ಭಾಳ ಚಂದ ಆಗ್ಯದ ಪಲ್ಯ ಅಂತೂ. ನನಗೆ ನೋಡಿದ್ರೆ ಬಾಯಿ ನೀರು ಬಿಡತ್ತವ್ರಿ. ಯಾಕಂದ್ರೆ ಈ ಪಲ್ಯ ನಾನು ಯಾವಾಗೂ ಉಂಡಿತಿಲ್ರಿ. ಮೊನ್ನೆ ಒಂದು ಸಲ ತಂದಿರೋ ಅವಾಗ ಮಾಮ ಇದೇ ರೀತಿ ಮಾಡಿದ್ರಿ, ಅವಾಗ ಒಂದು ಸಲ ಊಟ ಮಾಡೀನಿ ರೀ. ಇದೊಂದು ಸಲ ನೋಡ್ರಿ ಮಾಡೋದು ನಾನು ಚೆಂದಾಗಿ. ಚೆನ್ನಾಗಿ ಮಾಡಿದೆ ಅಂದ್ರೆ ಟೇಸ್ಟ್ನೂ ಭಾರಿ ಬರ್ತೈತೆ ರೀ. ಆಮೇಲೆ ಉಳ್ಳಾರ್ದವ್ನು ಉಣ್ತಾರ್ರಿ. ನಾನಂತೂ ಉಣ್ತಿದ್ದಿಲ್ಲ, ಇವಾಗ ಉಣ್ತಿದ್ರಿ ನಾನು. ಏನು ಇವರು ವಿಡಿಯೋಗಳಾಗ ಹಿಂಗೆ ಹೇಳ್ತಾರಂತೆ ಅನ್ಬೇಡ್ರಿ ನೀವು. ಯಾಕಂದ್ರೆ ಇದ್ದಿದ್ದೇ ಇದ್ದಂಗೆ ಹೇಳ್ಬೇಕಲ್ರಿ. ಅದ್ರ ಕಲೆಗೆ ನಾನು ಯಾವಾಗೂ ಉಣ್ತಿದ್ದಿಲ್ರಿ, ಇದೇ ಉಳ್ಳಾಗತ್ತೀನಿ ರೀ ಕಡೆ ಎಲ್ಲ ಕಡಾಯಿ ಇಳಿಸಿ ಆಮೇಲೆ ಎಲ್ಲ ಅಗಡಿಗೆ ತೆಗೆದು ಆಮೇಲೆ ಇವಾಗ ನೋಡಿರಿ ಚಪಾತಿಗೆ ಹಂಚಿಟ್ಟು ನಾನು ಗೋಧಿ ಹಿಟ್ಟ ತಗಡಿ ಮೇಲೆ ಮಾಡ್ಬೇಕಂತೇಳಿ. ತಗಡಿ ಮೇಲೆ ಚಪಾತಿ ಅಂತೂ ಬೆಸ್ಟ್ ಆತವ್ರಿ. ಯಾರ್ಯಾರೆಲ್ಲ ಮಾಡಿರಲ್ಲ ಅವರಿಗೆಲ್ಲ ಗೊತ್ತೇ ಆತವು. ಭಾಳ ಅಂದ್ರೆ ಭಾಳ ಚಂದ ಆತವ್ರಿ. ಆಮೇಲೆ ಮೆತ್ತಗೆ ಸ್ಮೂತ ಭಾರಿ ಆತವ್ರಿ ಚಪಾತಿ ಅಂತೂ. ಫಸ್ಟ್ ಕಡಾಯಿ ಅಂತೀವಿ ನೋಡ್ರಿ, ತಗಡಿಗೆ ಎಣ್ಣೆ ಹಚ್ಕೊಂಡು ಆಮೇಲೆ 2 ಉಳ್ಳಿ ಮಾಡ್ಕೊಂಡು ಆಮೇಲೆ ಇದು ಎಣ್ಣೆ ಹಚ್ಕೊಂಡು ಇವಾಗ ಲಟ್ಟಗಿಸ್ಕೊಳ್ಳಾಗತ್ತಿ ನೋಡ್ರಿ. ನಮ್ಮ ರಾಧಿಕಾನು ನನಗೆ ಇದು ತಂದು ಕೊಡತ್ತಿಳ್ರಿ ಇಲ್ಲಿ. ಏನಪ್ಪ ಅಂತಂದ್ರೆ ಇದು ರೀ
ತೆಂಗಿಂದ ಮ್ಯಾಲೆ ಏನು ಸುಲ್ದು ಇಟ್ಟಿರ್ತಾರಲ್ರಿ, ನಾವು ಬರೋಕ್ಕಿಂತ ಮೊದಲೇ ಅವೆಲ್ಲ ತೆಂಗು ಹೊಡೆದು ಮಾಡಿ ಸುಲ್ದಿರಿ. ಅವು ಒಣಗಿವು. ಇಸು ದಿನ ಅವೇ ಹಚ್ಚಿದ್ದೇವ್ರಿ ನಾವಂತೂ. ಒಲಿಗೆ ಹಚ್ಚಿದ್ರೆ ಭಾಳ ಚಂದ ಉರಿತಾವ್ರಿ ಫ್ರೆಂಡ್ಸ್ ಅವು. ಅದಕ್ಕಲ್ಲಿಗೆ ನಾವು ಇಟ್ಕೊಂಡಿದ್ದೇವ್ರಿ. ಅವಾಗೆ ಉರಿ ಹಚ್ಚಕ್ಕೆ ನಿಂತಿರ್ರಿ ಅವಕ್ಕೆ. ಉರಿ ಹಚ್ಚಿ ಸುಡಾಮ್ರಿ ಜಾಸ್ತಿ ಗವಳಗ್ಯದ ಅಂತೇಳಿ ಅವಕ್ಕೆ ನಾವೇ ತಂದು ಕೆರೆ ಉರಿದು ಎಲ್ಲ ಖಾಲಿ ಮಾಡಿಬಿಟ್ಟಿವಿ ರೀ. ಇನ್ನೊಂದು ತೊಡೆ ಅದಾವ್ರಿ, ನಾವು ಹೋಗೋತನ ಆತವ್ರಿ ಅವನು. ನೋಡ್ರಿ ಎಷ್ಟು ಬಾರಿ ಚಪಾತಿ ಲಟಾಸಾಗತ್ತೀನಿ ಅಂತೇಳಿ, ಎಷ್ಟು ಭಾರಿ ಬರಾಕತ್ತಾವ ಅಂತೇಳಿ. ಹೆಂಗೆ ಲಟಾಸ್ತೀವಿ ಆ ರೀತಿ ಬರ್ತಾವೆ ನೋಡ್ರಿ ಅವು ಅಂತ್ರ. ನನಗಂತ್ರ ತಗಡಿ ಮೇಲೆ ಚಪಾತಿ ಮಾಡೋಕ್ಕಂತ್ರ ಭಾಳ ಇಷ್ಟ ನೋಡ್ರಿ ಫ್ರೆಂಡ್ಸ್. ಎಷ್ಟು ಮಾಡಂತೀರಿ ಅಷ್ಟು ತಗಡಿ ಮೇಲೆ ಚಪಾತಿ ಮಾಡ್ತೀನಿ. ಆಮೇಲೆ ನಮ್ಮದು ತಂಗಿ ಎಂಗೇಜ್ಮೆಂಟ್ದಾಗ ರೀ, ಅಂದ್ರೆ ಆ ತಂಗಿದು ನಮ್ಮ ಓಶಿ ಮಗಳದ್ರಿ ಎಂಗೇಜ್ಮೆಂಟ್ದಾಗ ಮದ್ವೆಗಂತ ಹೋಗಿದ್ವಿ. ಅಲ್ಲೇ ಎಂಗೇಜ್ಮೆಂಟ್ ಮಾಡಿ ಹಾಗೆ ಮದ್ವೆ ಮಾಡಿದ್ರಿ. ಅವಾಗ ನಾನು ರೀ ಒಂದು ಥೋಡೆ ಚಪಾತಿ ಮಾಡಿದ್ರಿ. ಎಲ್ಲರೂ ಬರೀ ತಗಡಿ ಮೇಲೆ ಚಪಾತಿನೇ ಬೀಳ್ತಿರು, ಅಷ್ಟು ಚಪಾತಿ ಚಂದ ಆತೀವ್ರಿ. ನಾನು ನೋಡಿ ಎಲ್ಲರೂ ತಗಡಿ ಮೇಲೆ ಚಪಾತಿ ಮಾಡಮಂತ ಹೇಳಿದ್ರು. ತಗಡಿ ಮೇಲೆ ಚಪಾತಿ ಎಣ್ಣೆನೂ ಕಡಿಮೆ ಹೋಗ್ತದ, ಆಮೇಲೆ ತಗಡಿ ಮೇಲೆ ಚಪಾತಿ ಹಳ್ಳಗೂ ಚಂದ ಆತಾವ್ರಿ. ಇವಾಗ ಹಾಕ್ಲಾತೀನಿ ರೀ ಚಂದಾಗಿ. ನೋಡ್ರಿ ಚಂದ ಎಷ್ಟು ಭಾರಿ ಹುಚ್ಚು ಬೀಳಾಗತ್ತಾವ ಅಂತೇಳಿ. ಯಾಕಂದ್ರೆ ಎಣ್ಣೆ ಒಂದು ಸ್ವಲ್ಪ ಹಿಟ್ಟು ಉದುರ್ಸ್ರೆ ಜಲ್ದಿ ಹುಚ್ಚು ಬೀಳ್ತಾವ್ರಿ. ನಾನು ಹಿಟ್ಟು ಬಂತ ಒಂದು ಸ್ವಲ್ಪ ಇದು ಆತಾವ ಅಂತೇಳಿ ಹಿಟ್ಟು ಹಚ್ಚಲಿಲ್ಲ ರೀ. ಬರೀ ಒಂದು ಸ್ವಲ್ಪ ತಗಡಿಗೆ ಎಣ್ಣೆ ಹಚ್ಕೆರೆ ಇವಾಗ ಇದು ಮಾಡತ್ತೀನಿ. ಮಾಮ ಅಂದರು ಬರ್ರಿ ಜಲ್ದಿ ಪಟ ಅವರು ಜಳಕ ಮಾಡತ್ತಿರ್ರಿ ರಾಧಿಕಾ ರಚ್ಚು. ಬರ್ರಿ ಪಟ ಜಳಕ ಮಾಡಿರಿ, ಚಪಾತಿ ಮಾಡತ್ತಾಳ ಮಮ್ಮಿ, ಚಪಾತಿ ಉಣನ್ರಿ ಬಿಸಿ ಅವನ. ಬರ್ರಿ ಮೈ ತೊಗೊಳರಿ ಬರ್ರಿ ಅಂತ ಅವ್ರಿಗೆ ಹೇಳತ್ತಿದ್ರು. ನಾನೇ ಅವರು ಮೈ ತೊಗೊಳಗತ್ತಿರು. ಒಂದು ಸ್ವಲ್ಪ ಎಣ್ಣೆ ಹಚ್ಚಿದ್ರಿ, ಆದ್ರೂ ಭೀ ತೆವಿ ಕಾವಾಗಿತ್ತಲ್ರಿ, ಹತ್ಕೊಂಡಿತ್ತು ಚಪಾತಿ. ಆಮೇಲೆ ಹಿಂಗೆ ಮಾಡ್ಕೆರೆ ಎತ್ತಿ ಹಾಕಿದ್ರಿ. ಹೊತ್ತಲಿಲ್ರಿ, ಹೊತ್ತಟ್ಟಿಗೆ ಕರೆಕ್ಟ್ ಟೈಮಿಗೆ ನಾನು ಎತ್ತಿ ಹಾಕಿದ್ರಿ. ಅದಕ್ಕೆ ಅಷ್ಟು ಚಪಾತಿ ಮಾಡ್ಬೇಕು ರೀ, ದೌಂತಿಲ್ಲಲ್ರಿ. ಅದಕ್ಕೆ ಒಂದು ಸ್ವಲ್ಪ ಬೆಳಗ್ಗೆ ಲೇಟ್ ಮಾಡಿ ಎದ್ದ. ನೀವು ಎಷ್ಟು ಗಂಟೆಗೆ ಎತ್ತೀರಿ ಅಂತೇಳಿ ನಂಗೆ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ ಫ್ರೆಂಡ್ಸ. ನಾನಂತರ ನೋಡ್ರಿ ದೌಂತಿ ಇತ್ತು ಅಂದ್ರೆ ಭೀ 7ಕ್ಕೆ ಹೇಳ್ತೀನಿ, ದೌಂತಿ ಇಲ್ಲ ಅಂದ್ರೆ ಇನ್ನೂ ಟೈಮ್ ಜಾಸ್ತಿನೇ ಆಗ್ತದೆ ರೀ. 7, 7:30, 8 ಆಗ್ತದೆ ಅಂದ್ರೆ ಭೀ ಹೇಳಂಗಿಲ್ಲ ರೀ ನಾನು. ಮಾಮ ಎದ್ದಕೆರೆ ಅವ್ರ ಕೆಲಸ ಅವ್ರು ಮಾಡ್ತಿರು. ಆಮೇಲೆ ನಾನಂತೂ ಏನೂ ಮಾಡೋಂಗಿಲ್ಲ. ಕೈ ಸುಡ್ತ್ರಿ. ಅಲ್ಲಿ ಒಂದು ಸ್ವಲ್ಪ ಹೊಟ್ಟೆ ಉಬ್ಬಿತ್ತಲ್ರಿ ಚಪಾತಿದು, ಅದು ಹೊಗೆ ಬಡ್ದು ಅಂದ್ರೆ ಹುಗ ಬಡದ್ರಕೆರೆ ಕೈ ಸುಡ್ತ್ರಿ ಫ್ರೆಂಡ್ಸ. ಫ್ರೇಗಾತಿತ್ತು ನನಗಂತರೂ. ಈ ರೀತಿ ರೊಟ್ಟಿ ಚಪಾತಿ ಏನರ ಮಾಡೋಕಳಿಗೆ ಹುಗ ಬಡಿದ್ರೆ ನೋಡ್ರಿ ನೀವು ಎಷ್ಟು ಉರಿತದೆ ಅಂತೇಳಿ. ಭಾಳ ಅಂದ್ರೆ ಭಾಳ ಉರಿತದೆ ರೀ ಫ್ರೆಂಡ್ಸ್ ಅದಂತರೂ. ನನಗಂತೂ ಮೊನ್ನೆ ಒಂದು ಸಲ ರೊಟ್ಟಿ ಏನು ಚಪಾತಿ ಹಿಂಗೆ ಮಾಡೋಕಳಿಗೆ ಕೈ ಸುಟ್ಟಿತ್ತು ರೀ. ಗುಳ್ಳಿನೇ ಬಂದಿತ್ತು ನೋಡ್ರಿ, ಅಂಥ ಪರಿ ಸುಟ್ಟಿತ್ತು ನನ್ನ ಕೈ ಹುಗ ಬಡ್ದಕೆರೆ. ನಾನೇನು ಯಾವತ್ತು ಗರಮ್ ಇದ್ದಿದ್ದಕ್ಕೆ ಏನೂ ಹಚ್ಚಿಲ್ಲ ರೀ, ಬರೀ ಹುಗ ಬಡ್ದಕೆರೆ ಆ ರೀತಿ ಆಗಿತ್ತು ರೀ ಫ್ರೆಂಡ್ಸ. ಅಡುಗೆ ಮಾಡೋ ಮತ್ತಿಗೆ ನೋಡ್ಕೆರೆ ಮಾಡಿರಿ ಫ್ರೆಂಡ್ಸ. ಯಾಕಂದ್ರೆ ಎಲ್ಲ ಟೈಮ್ ನಮ್ಮನ್ನೇ ಹೇಳಿ ಬರೋಂಗಿಲ್ಲಲ್ರಿ ಅದ್ರ ಕಲೆಗೆ. ಮೊನ್ನೆನೂ ಕುಕ್ಕರ್ ಹಿಂಗೆ ಆಗಿತ್ತು ರೀ, ಕುಕ್ಕರ್ನೂ ಸಿಡಿದು ಬಿದ್ದಿತ್ತು. ಕುಕ್ಕರ್ ಆವಾಗ ಇದು ಆದ ಕಾರಣ ಕಾಲ ಸುಟ್ಕೊಂಡಿದ್ರಿ ನಾನು. ಅದ್ರ ಕಲೆಗೆ ನಾ ಹೇಳತ್ತಿದ್ರಿ ಎಲ್ಲ ಟೈಮ್ ನಮ್ಮನ್ನೇ ಇರಂಗಿಲ್ಲ ರೀ, ಎಲ್ಲ ಸರಿದು ಬರ್ತದೆ ರೀ ಟೈಮ್ ಅವಾಗ. ಅದಕ್ಕೆ ನೋಡಿ ಮಾಡಿರಿ ಫ್ರೆಂಡ್ಸ್. ನೀವು ನಿಮ್ಮ ಮನ್ಯಾಗ ಮಕ್ಳಿಗೆ ಸನಿ ಬಿಡಬೇಡ್ರಿ. ನಾನಂತರೂ ಗ್ಯಾಸಿನ ಸನಿ ಇಟ್ಟಿದ್ರಿ ಸಿಲಿಂಡ್ರ. ಆಮೇಲೆ ನೀವು ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ ಸಿಲಿಂಡ್ರ್ ಒಂದು ಸ್ವಲ್ಪ ದೂರ ಇಡ್ರಿ ಅಂತೇಳಿ. ಮತ್ತೊಂದು ಸ್ವಲ್ಪ ಅವಾಗ ದೂರ ಇಟ್ಟೀನಿ ರೀ ನಾನು. ಯಾಕಂದ್ರೆ ಕುಕ್ಕರ ಸೀಟಿ ಹೊಡೆಯೋದು ಬಳಕ ಅವಾಗೆ ಅದಕ್ಕೆ ಭಾಳ ಅಂದ್ರೆ ಭಾಳ ಗರಮ್ ಆತಿತ್ತು ರೀ. ಅದ್ರ ಕಾಲಾಗೆ ಒಂದು ಸ್ವಲ್ಪ ದೂರ ಇಟ್ರಿ ನಾನು. ತಗಡಿ ಮೇಲಿನ ಚಪಾತಿ ಯಾರ್ಯಾರಿಗೆ ಇಷ್ಟ ಅಂತೇಳಿ ನಂಗೆ ಕಮೆಂಟ್ ಮಾಡಿರಿ. ಯಾಕಂದ್ರೆ ತಗಡಿ ಮೇಲಿನ ಚಪಾತಿ ಅಂದ್ರೆ ಭಾಳ ಇಷ್ಟ ರೀ ನಮ್ಮ ಮನ್ಯಾಗ. ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ರೀ. ಮಾಮ ಒಂದು ಸ್ವಲ್ಪ ಹಿಟ್ಟು ಹಚ್ಚು ಮಾಡಂತ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಪದ್ರ ಚಪಾತಿ ಬೇಕಂತಾರೆ. ಪದ್ರ ಚಪಾತಿ ಹಿಟ್ಟು ಹಚ್ಚಿ ಮಾಡ್ತೀವಲ್ರಿ, ಅದು ತಳ್ಳಗೆ ಒಂದು ಸ್ವಲ್ಪ ದಪ್ಪ ಮಾಡ್ದೇವು ಅಂದ್ರೆ ಮೆತ್ತಗೆ ಚಂದ ಆತಾವ್ರಿ ಅವನು. ಅದಕ್ಕೆ ಆ ರೀತಿ ಮಾಡಂತ ಹೇಳ್ತಾರೆ ರೀ ಅವರು. ನಾನು ಆ ರೀತಿ ಮಾಡ್ಲಿಕ್ಕೆ ಒಲ್ಲೆ ಅಂತೀನಿ ರೀ. ಯಾಕಂದ್ರೆ ನನಗೆ ಇದೇ ರೀತಿ ಚಪಾತಿ ನಂಗಂತ್ರ ಭಾಳ ಇಷ್ಟ ರೀ. ನನಗೂ ಟೇಸ್ಟ್ನೂ ಬರ್ತಾವೆ, ಆಮೇಲೆ ಎಣ್ಣೆನೂ ಕಡಿಮೆ ಹೋಗ್ತದ, ಜಲ್ದಿನೂ ಆತಾವ್ರಿ ಚಪಾತಿ. ಅದಕ್ಕೆ ಅವ್ರಿಗೆ ನಾನು ಇದೇ ಮಾಡ್ತೀನಿ ಅಂತ ಹೇಳ್ತೇನೆ ರೀ. ಏನು ಮಾಡ್ತೀನಿ ಮಾಡು ಅಂತೂ ಹೇಳಿದ್ರು. ಪಲ್ಯ ಅಂತೂ ರೆಡಿ ಆಗಿತ್ತು, ಅವರು ಜಳಕ ಮಾಡತ್ತಿರ್ರಿ. ಚಪಾತಿನೂ ರೆಡಿ ಆದವು ರೀ. ಸುರುವಿನ ಚಪಾತಿ ನಾನು ನಮ್ಮ ಮಾಮಾಗ ಯಾರಿಗೂ ಕೊಡಂಗಿಲ್ಲ ರೀ. ಯಾಕಂದ್ರೆ ಚೊಚ್ಚಲ ಮಕ್ಕಳು ಆಮೇಲೆ ಗಂಡಸ ಮಕ್ಕಳು ಸುರುವಿನ ಚಪಾತಿ ಉಣ್ಬೇಡ್ದಂತ ಹೇಳ್ತಿರ್ರಿ ನಮ್ಮ ಅವ್ವರವಾಗ ನಮ್ಮ ಸಣ್ಣವರಿದ್ದ ಕಳೆಗೆ. ಯಾಕಂದ್ರೆ ನಾನು ಚೊಚ್ಚಲ ಮಗಳಲ್ರಿ ನಮ್ಮ ಮಮ್ಮಿಗೆ. ಅದಕ್ಕೆ ಅವ್ರು ಹೇಳ್ತಿರ್ರಿ ಚಪಾತಿ ಸುರುವಿಂದು ಅಥವಾ ರೊಟ್ಟಿ ಇರಲಿ ನಮಗೆ ಕೊಡ್ತಿದ್ದಿಲ್ಲ ರೀ ಅವರು. ಆಮೇಲೆ ಗಂಡಸ ಮಕ್ಳಿಗೂ ಕೊಡ್ತಿದ್ದಿಲ್ಲ ರೊಟ್ಟಿ ಸುರುವಿಂದು ಉಣ್ಬೇಡ್ದು ಅಂತ ಹೇಳಿ. ಅದಕ್ಕೆ ನಾವೀಗ ನಡೀತದ್ರಿ, ಈಗ ಮದುವೆ ಆಯಿತು ಎಲ್ಲ ಆಯ್ತಲ್ರಿ. ಅದಕ್ಕೆಲ್ಲ ನಾನೇ ಉಣ್ತೀನಿ ರೀ, ಅವ್ರಿಗೆ ಕೊಡಂಗಿಲ್ಲ ರೀ. ನಮ್ಮ ರಾಧಿಕಾ ಉಣ್ತಾಳ್ರಿ, ಅದ್ರ ಮಾಮ ಕೊಡಂಗಿಲ್ಲ ರೀ. ನಮ್ಮ ರಾಯಣ್ಣಗೂ ಕೊಡ್ತಿದ್ದಿಲ್ಲ. ಇವಿಷ್ಟು ಚಪಾತಿ ಪಟ ಅಂತೇಳಿ ತಗಡಿ ಮೇಲೆ ಮಾಡ್ತೀನಿ ರೀ. ನಿಮಗೆಲ್ಲ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ವಿಡಿಯೋ ಎಂಡ್ ತನಕ ನೋಡಿರಿ ಅನ್ಕೋತೀನಿ. ನೋಡಿರಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ ಎಲ್ಲ ವಿಡಿಯೋ ಹೆಂಗಿತ್ತು ಅಂತೇಳಿ. ಇನ್ನೂ ಸ್ವಲ್ಪ ದಿನ ಇರ್ತೀವಿ ರೀ ಇಲ್ಲಿ ನಾವು, ಭಾಳ ದಿನ ಏನಿರಂಗಿಲ್ಲ. ಇನ್ನೊಂದು 3 ತಿಂಗಳು ರೀ. 3 ತಿಂಗಳು ಆಯ್ತಂದ್ರೆ ಆಯ್ತು ರೀ, ನಮ್ಮ ಊರಿಗೆ ನಾವು ವಾಪಸ್ ಹೋಗ್ತೀವಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ಚಪಾತಿ ನೋಡ್ರಿ ಎಷ್ಟು ಭಾರಿ ಈಗ ಅಂತೇಳಿ. ಇಷ್ಟು ಚಪಾತಿ ನೋಡ್ರಿ. ಓ
ನೋಡ್ರಿ ಎಷ್ಟು ತಳ್ಳಗೆ ಎಷ್ಟು ಪದರ್ ಹಿಂಗೆ ಮುದಡಿ ಆದ್ರೆ ಮುದಡಿ ಆತವ್ರಿ ಎಷ್ಟು ಮೆತ್ತಗಾಗ್ಯಾವ ಅಂತೇಳಿ ನೋಡ್ರಿ. ಚಪಾತಿ ಅಂತೂ ಭಾಳ ಭಾರಿ ಆಗ್ಯಾವ ನೋಡ್ರಿ. ತಗಡಿ ಮೇಲೆ ಚಪಾತಿ ನೋಡ್ರಿ ಎಷ್ಟು ಕೊಂದಾಗ್ಯಾವ ಅಂತೇಳಿ ಎಲ್ಲರೂ ಊಟ ಮಾಡಿ ಇಷ್ಟು ಚಪಾತಿ ಉಳ್ದಾವ ನೋಡ್ರಿ ಫ್ರೆಂಡ್ಸ್. ಬರ್ರಿ ಇವಾಗ ಎಲ್ಲ ತೆಗೆದಿಟ್ಟು ದೌಂತಿ ಮಾಡ್ಬೇಕ್ರಿ ನಾನು. ಇವಾಗ ನೋಡ್ರಿ ಫ್ರೆಂಡ್ಸ ಎಲ್ಲ ಕೆಲಸ ಮಾಡಿದಲ್ರಿ ಇಲ್ಲೊಂದು ಜರ ಹುಲ್ಲು ಭಾಳ ಆಗ್ಯದ್ರಿ, ಅಲ್ಲೆಲ್ಲ ಭಾಳ ಹುಲ್ಲು ಆಗ್ಯದ್ರಿ. ಅದಷ್ಟು ಕಿತ್ತಬೇಕ್ರಿ ಒಂದು ಜರ, ಯಾಕಂದ್ರೆ ಹುಳ ಉಗ್ತಿ ಭಾಳ ಬರ್ತಾವ್ರಿ ಹುಲ್ಲಿಗಾಗಿ. ಅದ್ರ ಸಲುವಾಗಿ ಮೊನ್ನೆತ್ತ ಒಂದು ಹುಳ ಬಂದಿತ್ರಿ, ಹೊಡೆದ್ರಿ ಇಲ್ಲೇ ಅದಕ್ಕೆ. ಅದಕ್ಕೆ ಮಾಮ ಅಲ್ಲತ್ತಿರು ಒಂದು ಸ್ವಲ್ಪ ಗಬ ಭಾಳ ಆಗ್ಯದ, ಸ್ವಚ್ಛ ಕಿತ್ತು ಒಂದು ಸ್ವಲ್ಪ ನಾವು ಜರ ಕಡೆ ಕಿತ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಮನೆಗಿದ್ದೀನಿ ಅಲ್ರಿ, ಕೂತ್ತರ ಏನು ಮಾಡೋದಂತ ಇದೇ ಕೆಲಸ ಮಾಡತ್ತೀನಿ. ಇದೋರಿ ಆಪದಲ್ರಿ ಅಮ್ಮ. ಹಾಂ, ಒಟ್ಟು ಹುಲ್ಲು ಭಾಳ ಆಗೈತ್ರಿ ಫ್ರೆಂಡ್ಸ್, ಎಲ್ಲ ಕಡೆ ಗದಾಡ್ ಆಗೈತೆ ನೋಡ್ರಿ. ಅಲ್ಲೇನಿಂದ್ರ ಚತ ಮುಳ್ಳ ಇದು ರಸ್ಸು ಮುಳ್ಳ ಇದೆ. ಅದಿಟ್ಟು ಇದಿಟ್ಟು ಎಲ್ಲ ತೊಗೊಂಡ್ಕೆರೆ ಒಟ್ಟು ಕಿತ್ತೀನಿ ಫ್ರೆಂಡ್ಸ. ಬಕ್ಕು ಗದಾಡ್ ಆಗೈತ್ರಿ. ಇಲ್ಲಿ ತನಕ ಕಿತ್ತೀನಿ, ಮತ್ತೆ ಆ ಕಡೆ ಅವ್ರು ತಾನೇ ಕಿತ್ಕೋತಾರೆ. ಸುಮ್ಮನೆ ನಮ್ಮನೆ ಚಿಕ್ಕ ತಿರ್ಗಾಡ್ತಾವಲ್ರಿ, ಅದ್ರ ಕಲೆಗೆ ಒಟ್ಟು ಸ್ವಚ್ಛ ಮಾಡ್ದಂಗ್ರಿ. ಇವಾಗ ನೋಡ್ರಿ ಫ್ರೆಂಡ್ಸ ಬಟ್ಟೆ ಒಗೆದು ಬಾಂಡೆ ತಿಕ್ಬೇಕ್ರಿ. ನೋಡ್ರಿ ದಿನ ಅದಾವ ನೋಡ್ರಿ, ಬಾಂಡೆ ತಿಕ್ಬೇಕು. ಆಮೇಲೆ ಕಸಾತೆಲ್ಲ ಹುಡುಗೇನ್ರಿ, ಚಪಾತಿನ ತರೋಡ್ರಿ ಇವರು. ಊಟ ಆಗೈತೆ ನೋಡ್ರಿ ಫ್ರೆಂಡ್ಸ್, ನಮ್ಮದು ನಿಮ್ಮದು ಆಗೈತೆ ಅನ್ಕೋತೀನಿ. ಅದಷ್ಟು ಹುಲ್ಲಿತ್ತಲ್ರಿ, ಹುಲ್ಲು ಕಿತ್ತಿದ್ರಿ ಅಷ್ಟು. ಆ ಕಡೆ ದಿನ ಒಂದು ಸ್ವಲ್ಪ ಅದ ರೀ ಇಟ್ಟೀನಿ. ಆ ಕಡೆ ಒಂದು ಸ್ವಲ್ಪ ಮುಳ್ಳು ಅದಾವ್ರಿ, ಅದಕ್ಕೆಲ್ಲಾಗ ಮಾಮ ಕಿತ್ತೀನಿ ಅಂತ ಹೇಳ್ಯಾರ. ಯಾಕಂದ್ರೆ ಹುಲ್ಲು ಒಂದು ಸ್ವಲ್ಪ ದಮ್ ಅದ ರೀ, ಕಿತ್ತೋದು ಆಗಂಗಿಲ್ಲ. ಅದಕ್ಕೆ ಅಂದಾರ್ರಿ ಅವ್ರು ನಾ ಕಿತ್ತೀನಿ ಈ ಕಡ್ದೆಷ್ಟು ಕಿತ್ತು ಅಂತೇಳಿ. ಅದೆಷ್ಟು ಕಿತ್ತು ಬಿಟ್ಟೀನಿ ರೀ, ಅವ್ರು ಯಾವಾಗ ಕಿತ್ತಲೇಕಂತೇಳಿ. ಇವತ್ತಿನ ಲಾಗ ಇಲ್ಲಿಗೆ ಏನು ಮಾಡತ್ತೀನಿ ರೀ. ಮತ್ತೆ ಎಲ್ಲರಿಗೂ ಮುಂದಿನ ವಿಡಿಯೋ ಸಿಗ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅನ್ಕೋತೀನಿ ರೀ. ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಕಮೆಂಟ್ ಮಾಡಿರಿ. ನೋಡ್ರಿ ಹಾಯ್ ರಚು. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಬಾಯ್ ಬಾಯ್.